ಎಂತ ಗೊತ್ತಾ, ಈ ವಿಡಿಯೋ ಮಾಡಿದ್ದು ನಾನು ದೋಸೆ ಹಿಟ್ಟು ಮಾಡೋದು ಹೆಂಗೆ ಅಂತ ಹೇಳೋದಕ್ಕಿಂತ ಗ್ರೈಂಡರಲ್ಲಿ ರುಬ್ಬಿರೋ ದೋಸೆ ಹಿಟ್ಟು ಎಷ್ಟು ಒದಗುತ್ತೆ, ಎಷ್ಟು ಸಾಫ್ಟ್ ಆಗುತ್ತೆ, ದೋಸೆ ಎಷ್ಟು ಸೂಪರ್ ಆಗುತ್ತೆ ಅಂತ ಹೇಳಲಿಕ್ಕೆ. ನೋಡಿ, ಇಷ್ಟು ಪುಟಾಣಿ ಕಪ್ಪಲ್ಲಿ 1 ಕಪ್ ಉದ್ದು, 3 ಕಪ್ ಅಕ್ಕಿ, ಚೂರು ತೊಗರಿಬೇಳೆ, ಚೂರು ಮೆಂತೆ, ಒಂಚೂರು ಕಡಲೆಬೇಳೆನ ಸಪ್ರೇಟ್ ನೆನೆಸ್ಕೊಳ್ಳೋದು. ಉದ್ದು ಬೇರೆ, ಅಕ್ಕಿ ಬೇರೆ. ಅಕ್ಕಿ ದೋಸೆ ಅಕ್ಕಿ ಉಪಯೋಗಿಸಿದ್ದೀನಿ. ನನ್ನ ಹತ್ರ ಇರೋದು ವಿಜಯಲಕ್ಷ್ಮಿ ಗ್ರೈಂಡರು, 2 ಲೀಟರ್. ಇದು ತುಂಬ ಸ್ಟಡಿ ಗ್ರೈಂಡರ್. ಅದು ಫಸ್ಟು ಉದ್ದನ್ನು ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳೋದು. ಅಷ್ಟೊತ್ತಿಗೆ ಅವಲಕ್ಕಿ 1 ಮುಷ್ಟಿ ತೊಳೆದು ನೆನೆ ಸಪ್ರೇಟ್ ಇಟ್ಕೊಳ್ಳೋದು. ಅದೊಂದು 5 ನಿಮಿಷ ಒದಗ್ತು ಅನ್ನುವಾಗ ಉದ್ದು, ಆಮೇಲೆ ದೋಸೆ ಅಕ್ಕಿ ಕೂಡ ಅದಕ್ಕೆ ರುಬ್ಲಿಕ್ಕೆ ಹಾಕೋದು. ಅವಲಕ್ಕಿ ಕೂಡ ಅದಕ್ಕೆ ಆ್ಯಡ್ ಮಾಡಿ ಬಿಡೋದು. ಅದ್ರ ಪಾಡಿಗೆ ಅದು ಒಂದು 15 ನಿಮಿಷ ಬಿಡೋದು. ಸೌಂಡು ಕೂಡ ತುಂಬ ಕಮ್ಮಿ, ಸ್ಪೆಷಲಿ ಈ ವಿಜಯಲಕ್ಷ್ಮಿ ಗ್ರೈಂಡರ್ ನನ್ನ ಹತ್ರ ಇರೋದು. ಆಮೇಲೆ ರಾತ್ರಿ ಫರ್ಮೆಂಟೇಷನ್ಗೆ ಇಟ್ಟುಬಿಡೋದು. ನನಗೆ ಜಾಸ್ತಿ ಹುಳಿ ಬೇಡ ಅಂದ್ಬಿಟ್ಟು ನಾನು ಲೇಟಾಗಿ ಇಟ್ಟಿದ್ದೆ. ಕೊನೆಗೆ ಒಂಚೂರು ಉಪ್ಪು ಹಾಕೊಂಡ್ಬಿಟ್ಟು ಬಿಸಿ ಬಿಸಿ ದೋಸೆ ಮಾಡಿಕೊಂಡ್ರೆ ಮನೆಯಲ್ಲೇ ಫಸ್ಟ್ ಕ್ಲಾಸ್ ಆಗಿರೋ ಮಸಾಲೆ ದೋಸೆ ಮಾಡಿ ತಿನ್ಬೋದು. ಗ್ಯಾರಂಟಿ ಹೇಳ್ತೆ, ಗ್ರೈಂಡರಲ್ಲಿ ರುಬ್ಬಿರೋ ದೋಸೆ ಹಿಟ್ಟಿನ ರುಚಿಯೇ ಬೇರೆ.